Very good evening. ಇವತ್ತು ನಾವೇನ್ ಮಾಡೋಣಪ್ಪ ಅಂದ್ರೆ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಪ್ಲಿಮೆಂಟರಿ ರೀಡಿಂಗ್ 2 ದ ಹ್ಯಾಪಿ ಕ್ಯೂರ್. ಹೌದಾ? ಆಹ್ಲಾದಕರವಾದ ಚಿಕಿತ್ಸೆ ಕ್ಯೂರ್. ಹೌದಾ? ಹಂಗಾರೆ ರೆಟೋಲ್ಡ್ ರೀಟೋಲ್ಡ್ ಬೈ ರೋಸ್ ಡೊಬ್ಸ್. ಹೌದಾ? ಇದನ್ನ ಮತ್ತೆ ಹೇಳಿದವರು ಯಾರಪ್ಪ ಅಂದ್ರೆ ರೋಸ್ ಡೊಬ್ಸ್ ಅನ್ನೋರು. ಹಾಗಾದ್ರೆ ಕ್ವಶನ್ ಮೇನ್ ನಂಬರ್ 1 ನಾವೇನಪ್ಪ ಅಂದ್ರೆ ಕ್ವಶನ್ ಆನ್ಸರ್ಸ್ ನ ಅಭ್ಯಾಸ ಮಾಡಬೇಕು. ಕ್ವಶನ್ ಮೇನ್ ನಂಬರ್ 1 ಅಲ್ಲಿ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳಿದಾರೆ. ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತೇಳಿ ಕೇಳಿದಾರೆ. ಹಂಗಾದ್ರೆ ದ ಕಿಂಗ್ ವಾಸ್ ಬೋರ್ಡ್ ಟು ಡ್ಯಾಶ್ ಅಂತ ಕೇಳಿದಾರೆ. ಡೆತ್, ಲೈವ್, ಹ್ಯಾಪಿನೆಸ್, ಸ್ಯಾಕ್ರಿಫೈಸ್. Then its right answer option A, death. The king was bored to death. ಹೌದಾ? ಇದು ಅಕಾರ್ಡಿಂಗ್ ಟು ನಿಮ್ಗೆ ಕೊಟ್ಟಂತಹ ಸಪ್ಲಿಮೆಂಟರಿ ರೀಡಿಂಗ್ ಕ್ವಶನ್ ಆನ್ಸರ್ಸ್. ದ ಕಿಂಗ್ ಕಾಲ್ಡ್ ಫಿಸಿಷಿಯನ್ಸ್ ಅಂಡ್ ಸರ್ಜನ್ಸ್ ಆಸ್ idiots, dolts, foe, strangers. Then its right answer dolts. Third one, the dash suggested a cure to the king. The dash suggested a cure to the king. Happy man, courtier, old woman, the stable man. Then its right answer option C, old woman. Then fourth one, the people in the dash might be happy if majesty didn't tax them so heavily. ಅಲ್ಲಿರುವಂತಹ ಜನರು ತುಂಬಾ ಖುಷಿಯಾಗಿರ್ತಾರೆ ಯಾವಾಗ ರಾಜ ಅವರಿಗೆ ಅಧಿಕವಾದ ತೆರಿಗೆಯನ್ನು ಹೊರಿಸೋದಿಲ್ಲ ಅವಾಗ. ಹೌದಾ? ಆಪ್ಷನ್ ಎ ಈಸ್ಟ್, ಆಪ್ಷನ್ ಬಿ ವೆಸ್ಟ್, ಆಪ್ಷನ್ ಸಿ ನಾರ್ತ್, ಆಪ್ಷನ್ ಡಿ ಸೌತ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಎ ಈಸ್ಟ್ ಅಕಾರ್ಡಿಂಗ್ ಟು ಚಾಪ್ಟರ್. Fifth one, the dash was a happy man. Stable boy, stranger, king, doctor. Then its right answer option B, stranger. Sixth one, king said that he was at dash, dream, death's door, room, dream. Then its right answer death's door. Seventh one, dash and dash come from far and wide. Dash and dash come for far and wide. Then its right answer of friends and family, workers and soldiers, doctors and teachers. And the fourth one, physicians and surgeons. Okay, then it's the right answer option D, physicians and surgeons. Seventh one, dash and dash came from far and wide, physicians and surgeons. ಹೌದಾ? ಡ್ಯಾಶ್ ಮತ್ತು ಡ್ಯಾಶ್ ಏನಪ್ಪಾ ಅಂದ್ರೆ ಬಹಳ ದೂರದಿಂದ ಬಂದಿದ್ದಾರೆ. ಯಾರಪ್ಪ ಅಂದ್ರೆ ಫಿಸಿಷಿಯನ್ಗಳು ಮತ್ತು ಸರ್ಜನ್ಗಳು. ಹೌದಾ? ನೆಕ್ಸ್ಟ್, ಫಿಸಿಷಿಯನ್ ಮತ್ತು ಸರ್ಜನ್ಸ್ ಏನಪ್ಪಾ ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಆಗ್ತಾರೆ. ಫಿಸಿಷಿಯನ್ ಫಿಸಿಕಲ್ ಬಾಡಿಯ ಸ್ಟ್ರಕ್ಚರ್ ಗಳನ್ನ ಏನಪ್ಪಾ ಅಂದ್ರೆ ರಿಲೀವ್ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೆ, ಸರ್ಜನ್ಸ್ ಬಾಡಿಯಲ್ಲಿರುವಂತಹ ಕಟ್ಸು, ಉಣ್ಸು, ಸ್ಟಿಚ್ ಹಾಕ್ಲಿಕ್ಕೆ, ಆಮೇಲೆ ರಿಪೇರ್ ಮಾಡ್ಲಿಕ್ಕೆ ಏನು ರಿಲೇಟೆಡ್ ಟು ಬೋನ್ಸ್ ಸರ್ಜನ್ಸ್ ಯೂಸ್ ಆಗ್ತಾರೆ. ಟು ರಿಮೂವ್ ದ ಅನ್ವಾಂಟೆಡ್ ಬಾಡಿ ಪಾರ್ಟ್, ಟ್ಯೂಮರ್ಸ್ ಅನ್ನ, ಆಮೇಲೆ ಕ್ಯಾನ್ಸರ್ಸ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ಸರ್ಜನ್ಸ್ ಇರ್ತಾರೆ. ನೆಕ್ಸ್ಟ್, ಕ್ವಶನ್ ನಂಬರ್ 8, a simple dash came to see the king. Young lady, old woman, physician, doctor. Then its right answer old woman. Ninth one, moan means gentle manner, painful sound, stupid person, look closely. Then its right answer moan means option B, painful sound. ಓದಿರುವಿಕೆ. 10th one, a happy man's dash was the cure for the king. Shirt. The happy man's shirt was the cure for king.
ಕ್ವಶನ್ ಮೇನ್ ನಂಬರ್ 2 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದಾರೆ. ಫಸ್ಟ್ ಒನ್ ಅದರಲ್ಲಿ why was the king being bored to death? ಯಾಕೆ ರಾಜ ಸಾವಿಗೆ ಬೇಸರಿಕೆಯನ್ನು ಹೊಂದಿದ್ದ? ಆನ್ಸರ್ ದ ಕಿಂಗ್ ಸೇಡ್ he was at death's door. ಹೌದಾ, ರಾಜ ಹೇಳ್ತಾನ ಅವನು ಸಾವಿನ ಬಾಗಿಲಲ್ಲಿ ನಿಂತುಕೊಂಡಿದ್ದೇನೆ. however the truth of the matter was the king was suffering from having nothing to do. ಹೌದಾ, ರಾಜನ ಇಲ್ಲಿ ಮುಖ್ಯ ಪಾಡ್ ಏನಪ್ಪಾ ಅಂದ್ರೆ ಅವನು ಬಳಲ್ತಾ ಇದ್ದಾನೆ, ಯಾವ್ದ್ರಿಂದ ಏನೂ ಕೆಲಸ ಇಲ್ಲದೆ ಬಳಲ್ತಾ ಇದ್ದಾನ. therefore he was bored to death. ಅದಕ್ಕೆ ಅವನಿಗೆ ಸಾವು ಕೂಡ ಏನಪ್ಪಾ ಅಂದ್ರೆ ಬೇಸರ ತಂದಿದೆ. ಸೆಕೆಂಡ್ ಒನ್, ವಾಟ್ ವಾಸ್ ದ ರಿಪೋರ್ಟ್ ಗಿವನ್ ಬೈ ದ ಪೀಪಲ್ ಆಫ್ ದ ವೆಸ್ಟ್? ಹೌದಾ, ಏನಪ್ಪಾ ಅಂದ್ರೆ ವೆಸ್ಟ್ ಅಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ದ ಪೀಪಲ್ ಇನ್ ದ ವೆಸ್ಟ್ ಮೈಟ್ ಬಿ ಹ್ಯಾಪಿ. ಹೌದಾ, ವೆಸ್ಟ್ ಅಲ್ಲಿ ಇರುವಂತ ಜನರು ಸುಖ ಸಂತೋಷದಿಂದ ಇರಬೇಕಾಗಿತ್ತು. ಇಫ್ ದೇ ಡಿಡ್ ನಾಟ್ ಹ್ಯಾವ್ ಟು ವರ್ಕ್ ಲಾಂಗ್ ಅಂಡ್ ಸೋ ಹಾರ್ಡ್. ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಹೆಚ್ಚು ಅವಧಿಗಳ ಕೆಲಸ ಮಾಡೋದು, ಕಠಿಣವಾದ ಕೆಲಸಗಳು ಇರದೇ ಇದ್ರೆ ಅವರು ತುಂಬಾ ಹ್ಯಾಪಿ ಆಗಿರ್ಬೋದಿತ್ತು ಅಂತ. ಸೊ ದೇ ಮೈಟ್ ಹ್ಯಾವ್ ಅ ಲಿಟಲ್ ಟೈಮ್ ಟು ಎಂಜಾಯ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಅದಕ್ಕೆ ವೆಸ್ಟ್ ಅಲ್ಲಿ ಇರುವಂತಹ ಜನರು ತುಂಬಾ ಕಡಿಮೆ ವೇಳೆಯನ್ನ ಹೊಂದಿರ್ತಾರೆ ಸಿಂಗಿಂಗ್, ಡಾನ್ಸಿಂಗ್ ಅಂಡ್ ಎಂಜಾಯಿಂಗ್ ಅ ಮೂಮೆಂಟ್. ಹೌದಾ, ಆ ಕ್ಷಣವನ್ನು ಅನುಭವಿಸ್ಲಿಕ್ಕೆ ಅಥವಾ ನೃತ್ಯ ಮಾಡ್ಲಿಕ್ಕೆ, ಸಂಗೀತ ಮಾಡ್ಲಿಕ್ಕೆ ಹೆಚ್ಚು ಉತ್ಸುಕರಾಗಿರ್ತಾರೆ. ಸೆಕೆಂಡ್ ಒನ್. ಥರ್ಡ್ ಒನ್, ಹೌ ದ ಸೋಲ್ಜರ್ಸ್, couriers, messengers and herald followed the command of the king. ಏನಪ್ಪಾ ಅಂದ್ರೆ ಸೈನಿಕರು, ಸಾಮಾನುಗಳನ್ನ ಸಾಗಾಣಿಕೆ ಮಾಡುವವರು, ಆಮೇಲೆ ಸುದ್ದಿಯನ್ನ ಸಂಗ್ರಹಿಸುವಂತಹ ಜನರು ಯಾವ ರೀತಿಯಾಗಿ ರಾಜನ ಆಜ್ಞೆಯನ್ನು ಒಪ್ಪಿಕೊಂಡ್ರು. ದ ಕಿಂಗ್ ಕಮಾಂಡೆಡ್ ಸ್ಟಾರ್ಟ್ ಆಫ್ ಅಟ್ ಒನ್ಸ್. ರಾಜ ಹೇಳ್ತಾನ ಒಂದ್ಸಲ ಸ್ಟಾರ್ಟ್ ಮಾಡ್ರಿ, ಸ್ಟಾರ್ಟ್ ಆಫ್ ಅಟ್ ಒನ್ಸ್ ಅಂಡ್ ಬ್ರಿಂಗ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್. ನೀವೇನು ಹೋಗಿ ತರಬೇಕಪ್ಪ ಅಂದ್ರೆ ಖುಷಿಯಿಂದಿರುವಂತಹ ಒಬ್ಬ ವ್ಯಕ್ತಿಯ ಅಂಗಿಯನ್ನು ತರಬೇಕು. ದ ಸೋಲ್ಜರ್ಸ್ ಅಂಡ್ ದ ಕೊರಿಯರ್ ಮೆಸೆಂಜರ್ಸ್ ಅಂಡ್ ಹೆರಾಲ್ಡ್ ಟ್ರಾವೆಲ್ಡ್ ಎವ್ರಿವೇರ್ ಫ್ರಮ್ ಈಸ್ಟ್ ಟು ವೆಸ್ಟ್, ಫ್ರಮ್ ನಾರ್ತ್ ಟು ಸೌತ್, ಅಕ್ರಾಸ್ ಸೀಸ್ ಅಂಡ್ ಡೆಸರ್ಟ್ಸ್, ಥ್ರೂ ಸಿಟೀಸ್ ಅಂಡ್ ಅದರ್ ಮೌಂಟೇನ್ಸ್, ಫ್ರಮ್ ಒನ್ ಎಂಡ್ ಆಫ್ ದ ಕಿಂಗ್ಡಮ್ ಟು ದ ಅದರ್. ಏನಪ್ಪಾ ಅಂದ್ರೆ ರಾಜನ ಆಜ್ಞೆ ಮೇರೆಗೆ ಸ್ಟಾರ್ಟ್ ಆಫ್ ಅಟ್ ಒನ್ಸ್ ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾರ. ಬ್ರಿಂಗ್ಸ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್. ನಿಮ್ಗೆ ಏನ್ ತರ್ಲಿಕ್ಕೆ ರಾಜ ಅವ್ರಿಗೆ ಏನ್ ತರ್ಲಿಕ್ಕೆ ಹೇಳ್ತಾನಪ್ಪ ಅಂದ್ರೆ ಯಾವ ವ್ಯಕ್ತಿ ಅಂಗಿಯನ್ನು ತರಬೇಕಪ್ಪ ಅಂದ್ರೆ ಸಂತೋಷವಾಗಿರುವಂತ ವ್ಯಕ್ತಿಯ ಅಂಗಿಯನ್ನು ತರಬೇಕು. ದ ಸೋಲ್ಜರ್ಸ್ ಅಂಡ್ ಕೊರಿಯರ್ಸ್ ಮೆಸೆಂಜರ್ಸ್ ಹೆರಾಲ್ಡ್ ಟ್ರಾವೆಲ್ಡ್ ಎವ್ರಿವೇರ್. ಹೌದಾ, ಕುರಿಯರ್ದವರು, ನ್ಯೂಸ್ ಪೇಪರ್ನವರು, ಆಮೇಲೆ ಏನಪ್ಪಾ ಅಂದ್ರೆ ಸಂದೇಶಗಳನ್ನ ರವಾನೆ ಮಾಡುವಂತವ್ರು, ಆಮೇಲೆ ಏನಪ್ಪಾ ಅಂದ್ರೆ ಪತ್ರಿಕೋದ್ಯಮ, ಹೆರಾಲ್ಡ್ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಹೌದಾ, ಅವ್ರೇನಪ್ಪಾ ಅಂದ್ರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ, ಉತ್ತರದಿಂದ ದಕ್ಷಿಣ ಕಡೆಗೆ, ಆ ಕಡೆಯಿಂದ ಈ ಕಡೆ ತಿರುಗಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹೌದಾ, ಸೀಸ್ ಅಂಡ್ ಡೆಸರ್ಟ್, ಸಮುದ್ರ ಮತ್ತು ಸಾಗರಗಳ, ಸಮುದ್ರ ಸಾಗರ ಅಷ್ಟೇ ಅಲ್ಲ, ಮರುಭೂಮಿಗಳ ಎಲ್ಲೆಯನ್ನ ಮೀರಿ, ಥ್ರೂ ಸಿಟೀಸ್ ಅಂಡ್ ಓವರ್ ಮೌಂಟೇನ್ಸ್, ನಗರಗಳಲ್ಲಿ ಹುಡುಕಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ಆಮೇಲೆ ಗುಡ್ಡುಗಾಡುಗಳಲ್ಲಿ ಹುಡುಕಾಟಕ್ಕೆ ಪ್ರಾರಂಭಿಸಿದ್ರು. ಫ್ರಮ್ ಒನ್ ಎಂಡ್ ಟು ಆಫ್ ದ ಕಿಂಗ್ಡಮ್ ಟು ಅದರ್. ಹೌದಾ, ಸಾಮ್ರಾಜ್ಯದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಎಲ್ಲಾ ಕಡೆ ಹುಡುಕಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ವೈ ದ ಸ್ಟ್ರೇಂಜರ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಹೌದಾ, ನಮಗೆ ಗುರುತು ಪರಿಚಯ ಇರದೇ ಇರುವಂತಹ ವ್ಯಕ್ತಿ ಗಹಗಹಿಸಿ ನಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಅದರ ಆನ್ಸರ್, ದ ಸ್ಟೇಬಲ್ ಬಾಯ್ ಸೇಡ್ ಟು ದ ಸ್ಟ್ರೇಂಜರ್. ಹೌದಾ, ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಒಬ್ಬ ಹುಡುಗ ಗುರುತು ಪರಿಚಯ ಇಲ್ಲದಿರುವಂತ ವ್ಯಕ್ತಿಗೆ ಹೇಳ್ತಾನ, ದ ಹೋಲ್ ಕಿಂಗ್ಡಮ್ ಇಸ್ ಲುಕಿಂಗ್ ಫಾರ್ ಯು. ಹೌದಾ, ಇಡೀ ಸಾಮ್ರಾಜ್ಯ ನಿಮ್ಮನ್ನ ನಿಮ್ ಕಡೆ ಏನಪ್ಪಾ ಅಂದ್ರೆ ತಿರುಗಿ ನೋಡ್ತಾ ಇದೆ. ದ ಕಿಂಗ್ ಈಸ್ ವೆರಿ ಇಲ್ ಅಂಡ್ ಓನ್ಲಿ ಇಫ್ ಹಿ ಕ್ಯಾನ್ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್ ಹಿ ಕ್ಯಾನ್ ಬಿ ಕ್ಯೂರ್ಡ್. ಹೌದಾ, ರಾಜ ತುಂಬಾ ಏನಪ್ಪಾ ಅಂದ್ರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಾನ. ಹೌದಾ, ಒಂದು ದಿನ ರಾತ್ರಿ ತುಂಬಾ ಸಂತೋಷದಾಯಕವಾಗಿರುವಂತ ಒಬ್ಬ ವ್ಯಕ್ತಿ ಅಂಗಿಯನ್ನ ಹಾಕೊಂಡು
ಮಲಗಿಬಿಟ್ರೆ ಅವನ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಏನಾಗ್ತಾವ ಅಂದ್ರೆ ಕಡಿಮೆ ಆಗ್ತಾವ. ಟೇಕ್ ಆಫ್ ಯುವರ್ ಶರ್ಟ್, ಅದಕ್ಕೆ ಭಿಕ್ಷುಕನ್ ಟೈಪ್ ಏನಿತ್ತಲ್ಲ ಅವ್ನು ಟೇಕ್ ಆಫ್ ಯುವರ್ ಶರ್ಟ್, ನಿನ್ನ ಬಟ್ಟೆಯನ್ನ ಕೊಡು ಅಂತ ಕೇಳ್ತಾರ. ಟೇಕ್ ಆಫ್ ಯುವರ್ ಶರ್ಟ್. ದೇರ್ ಫಾರ್ ದ ಸ್ಟ್ರೇಂಜರ್ ಬರ್ಸ್ಟ್ ಇನ್ ಟು ಲಾಫ್ಟರ್. ಅವಾಗ ಗುರುತು ಪರಿಚಯದೇ ಇರುವಂತ ವ್ಯಕ್ತಿ ಗಹಿಗೈಸಿ ನಗ್ಲಿಕ್ಕೆ ಪ್ರಾರಂಭಿಸ್ತಾನೆ. ದಟ್ ಹಿ ಡಿಡ್ ನಾಟ್ ಪೊಜೆಸ್ ಅ ಶರ್ಟ್. ಹೌದಾ, ನಾನು ಶರ್ಟ್ ಕೊಟ್ರೆ ನಾನು ಹಾಕೊಳ್ಳಿಕ್ಕೆ ಏನಿರ್ತದ ಅಂತ ಗೈಗೈಸಿ ನಗ್ಲಿಕ್ಕೆ ಪ್ರಾರಂಭಿಸ್ತಾನೆ. ಪ್ರಶ್ನೆ 5, ವಾಟ್ ದ ಓಲ್ಡ್ ವುಮನ್ ಸೇಡ್ ಟು ದ ಕಿಂಗ್ ಅಂಡ್ ವಾಟ್ ವಾಸ್ ದ ಕ್ಯೂರ್ ಶಿ ಸೇಡ್. ಹೌದಾ, ವಯಸ್ಸಾದಂತಹ ಮುದುಕಿ ರಾಜನಿಗೆ ಏನು ಹೇಳಿದಳು, ಆಮೇಲೆ ಅವಳು ಹೇಳಿದಂತಹ ಚಿಕಿತ್ಸೆ ಏನು. ದ ಸಿಂಪಲ್ ಓಲ್ಡ್ ವುಮನ್ ಪೀರ್ಡ್ ಇನ್ ಟು ದ ಕಿಂಗ್ಸ್ ಫೇಸ್ ಅಂಡ್ ಲಾಂಗ್ ಟೈಮ್, ದೆನ್ ಶಿ ಸೇಡ್. ಬಹಳಷ್ಟು ಹೊತ್ತಿನ ನೋಡಿದ ನಂತರ ಆಮೇಲೆ ಅವಳು ಹೇಳ್ತಾಳ, ಯುವರ್ ಮ್ಯಾಜೆಸ್ಟಿ, ರಾಜರೇ, ಯು ಆರ್ ಸಫರಿಂಗ್ ಫ್ರಮ್ ಸ್ಟ್ರೇಂಜರ್. ಹೌದಾ, ನಿಮಗೆ ಇಲ್ಲಿ ಯಾರು ಗುರುತು ಪರಿಚಯ ಇಲ್ಲ, ಅದಕ್ಕೆ ಬಳಲ್ತಾ ಇದ್ದೀರಾ ನೀವು. ಅಂಡ್ ರೇರ್ ಡಿಸೀಸಸ್, ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಕಾಯಿಲೆಗಳು ಹರಡ್ತಾ ಇದಾವ. ಸೊ ರೇರ್ ಅಂಡ್ ಸ್ಟ್ರೇಂಜ್ ದಟ್ ನೋ ನೇಮ್ ಎಕ್ಸಿಸ್ಟ್ ಫಾರ್ ಇಟ್. ದ ಕ್ಯೂರ್ ಯು ಮಸ್ಟ್ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಹ್ಯಾಪಿ ಮ್ಯಾನ್ ಅಂಡ್ ಹಿ ವಿಲ್ ಬಿ ಕ್ಯೂರ್ ಇನ್ಸ್ಟಂಟ್ಲಿ. ಈ ರೀತಿಯಾಗಿ ಮಾಡಿದ್ರಿಂದ ಅವನು ತುಂಬಾ ವೇಗವಾಗಿ ಬೆಳಿತಾನ. ಹೌದಾ ಅಂತ ಕೊಟ್ಟಿದ್ದಾರೆ. In question main number 3, read each one of the following extracts and answer the questions given below ಅಂತ ಯಾರು ಯಾರಿಗೆ ಹೇಳಿದಾರೆ ಅಂತ ಕೇಳಿದಾರೆ. ಫಿಸಿಷಿಯನ್ಸ್ ಅಂಡ್ ಸರ್ಜನ್ಸ್ ಆರ್ ಡೋಲ್ಸ್. ಹೌದಾ, ಏನಪ್ಪಾ ಅಂದ್ರೆ ದೈಹಿಕ ತಪಾಸಣೆ ಮಾಡುವಂತವ್ರು ಮತ್ತು ಏನಪ್ಪಾ ಅಂದ್ರೆ ಹಲ್ಲುಗಳನ್ನ ಪರೀಕ್ಷೆ ಮಾಡುವಂತವ್ರು. ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್ ಅವರು ಆರ್ ಡೋಲ್ಟ್ಸ್ ಅಂತ ಕರೆದಿದ್ದಾರೆ ಇಲ್ಲಿ. ವೈ ಡಸ್ ಡೋಲ್ಟ್ ಮೀನ್? ಡೋಲ್ಟ್ ಮೀನ್ಸ್ ಸ್ಟುಪಿಡ್ ಪರ್ಸನ್. ಡೋಲ್ಟ್ಸ್ ಮೀನ್ಸ್ ಅವರೆಲ್ಲ ಏನಪ್ಪಾ ಅಂದ್ರೆ ಸ್ಟುಪಿಡ್ ಅಂತ ಕರೆದಿದ್ದಾರೆ ಇಲ್ಲಿ. ವೈ ಡಿಡ್ ಹಿ ಸೇ ಸೊ? ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು? ಫಿಸಿಷಿಯನ್ಸ್ ಅಂಡ್ ಸರ್ಜನ್ಸ್ ಕೇಮ್ ಫ್ರಮ್ ಫಾರ್ ಅಂಡ್ ವೈಡ್. ದೇ ಲುಕ್ಡ್ ಡೌನ್ ದ ಕಿಂಗ್ಸ್ ಥ್ರೋಟ್. ದೇ ಟ್ರಾಪ್ಡ್ in taped in chest and they felt his pulse. They hammered hard and struck their birds. However, they could find nothing wrong. Therefore, the king cried, physicians and surgeons are dolts. ಈ ಎಲ್ಲ ಕೃತಿಗಳಿಂದ ವ್ಯಕ್ತಿ ಏನ್ ತಿಳ್ಕೊತಾನಪ್ಪ ಅಂದ್ರೆ ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್ ದೇವರಾಗಿರ್ತಾರಂತ ಬರುತ್ತೆ, ಧರ್ಮವನ್ನ ಬಿಡೋದಿಲ್ಲ. ಸೆಕೆಂಡ್ ಒನ್, he was being bored to death. ಹೌದಾ, ಇವರಿಗೆ ತುಂಬಾ ಬೇಸರವಾಗಿದೆ. ಹೌದಾ, ಸಾಯಕ್ ಹೊರಟಿದ್ರು ತುಂಬಾ ಬೇಸರವಾಗಿದೆ. who does he refer to? he ಅಂದ್ರೆ ಯಾರಿಲ್ಲಿ? he refers to foolish king. he ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಬುದ್ಧಿಮಾಂದ್ಯ ರಾಜ. ಹೌದಾ, ಬುದ್ಧಿಯನ್ನು ಹೊಂದಿರ್ತೇವೆ. ಬಿ, why he was bored to death? ಯಾಕೆ ಅವನು ಸಾವಿಗೆ ಹೆದರಲಿಲ್ಲ? the king was at the death's door. However, the truth of the matter was that he was suffering from having nothing to do. Therefore, he was bored to death. ಹೌದಾ, ಏನಪ್ಪಾ ಅಂದ್ರೆ ಮಾಡುವಂತ ಕೆಲಸದಲ್ಲಿ ನಮ್ಮನ್ನ ನಾವು ಮಗ್ನಾಗಿಸ್ಕೊಂಡ್ರೆ ಯಾವುದು ಬೋರ್ ಆಗೋದಿಲ್ಲ. ಬೇರೆ ಬೇರೆ ಕೆಲಸಗಳನ್ನ ಮಾಡೋ ಕೆಲಸಗಳನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಅದು ಬೋರ್ ಹಾಗೆ ಆಗ್ತದೆ ಅಂತ ಸಿಚುವೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಥರ್ಡ್ ಒನ್, aren't there any plain ordinary doctors in the kingdom? ಹೌದಾ, who said this? The foolish king said this. Why did he ask for a plain doctors? The king was suffering from having nothing to do. He was bored to death. Physicians and surgeons came from far and wide. They checked his body. However, they could find nothing wrong. So the king asked for a plain ordinary doctor to suggest a cure. Question number B, why did he ask for a plain doctors? Because the king was suffering from having nothing to do. He was bored to death. Physicians and surgeons came from far and wide. They checked his body. However, they could find nothing wrong. So the kingdom asked for a plain ordinary doctors to search a cure. Okay, then question number 4,
Plain ordinary doctors are idiots. Plain ordinary doctors are idiots. Who said this? The foolish king said this. Why did he say so? The ordinary doctors felt the king's pulse. They tapped his chest and looked down his throat. They heard and hemmed look of their spectacles. However, even they could find nothing wrong. Therefore, the king said this. Question number 5. Your Majesty, you are suffering from a struggle and rare disease. Who said this? The old woman said this. Why did the king react to this? When the old woman said the king, there I knew it cried in a glee. I kept telling all of them, the fools, that I am a sick man. Question number 6. A very sick man. Who said this? The old woman said this. Who was every sick man? What was the cure of his disease? The foolish king was very sick man. The cure of his disease is to be uh, cure of his disease is to sleep one night in the shirt of happy man. Seventh one. I sing from Jai. Who does I refer to? I refers to happy man. Then B. Why does the stranger sang from joy? The stranger loved his fellow man. He owned but a little and wanted less. This time the stranger happy, so that stranger sang from joy. Eighth one. My shirt, my shirt, he gasped. Who said this? The happy man said this. Second one. To whom was it said? Why? ಯಾಕೆ ಹೇಳಲಾಗಿದೆ, ಯಾರಿಗೆ ಹೇಳಲಾಗಿದೆ? ಇಟ್ ವಾಸ್ ಸೇಡ್ ಟು ಸ್ಟೇಬಲ್ ಬಾಯ್. ಇದನ್ನ ಯಾರಿಗೆ ಹೇಳಲಾಗ್ತದೆ ಅಂದ್ರೆ ಸ್ಟೇಬಲ್ ಬಾಯ್. ಬಿಕಾಸ್ ದ ಕಿಂಗ್ ವಾಸ್ ಇಲ್ ಅಂಡ್ ಓನ್ಲಿ ಇಫ್ ಹಿ ಕ್ಯಾನ್ sleep one night in the thirst of a happy man he can be cured. Therefore the boy asked a boy man's shirt. Question number 9. Question number 9. What is there no cure for me? Where does me refer? Me refers to the foolish king. What was the cure suggested by the woman? The old woman suggested to sleep one night in the shirt of a happy man and he will be cured instantly. Question number 10. Start off at once. To whom it said? It was said to guard, soldiers, courier messengers, and herald. How did they obey his order? The soldiers, couriers, messenger, and herald traveled far and wide, from east to west, from north to south, across seas, deserts, through cities, and over mountains, from one end of the kingdom to other. 11th one. What makes you sing so merrily? Give me the similar meaning of merrily. Happily gives the similar meaning of merrily. Why the stranger was singing happily? The stranger loved his fellow man. He owned but a little and want less. Therefore he was a happy man and he was singing happily. 12th one. 12th one. Only I can cure my own folly. ಹೌದಾ, ನಾನು ಮಾಡಿಕೊಂಡಿರುವಂತ ಗಾಯಗಳನ್ನ ನಾನೇ ಏನ್ ಮಾಡ್ಬೇಕಂದ್ರೆ ಪರಿಹರಿಸಿಕೊಳ್ಬೇಕು. The stranger loved his fellow man. He owned but a little and want less. Therefore he was happy man. He was singing and happily. Only I can cure my own folly. Whom does I refer to? I refers to the foolish king. When was it said? The little stable boy said that a happily man didn't possess a shirt. The king hugged his head ashamed and quoted the statement.
Up to now, what we discussed ninth standard, second language, English, supplementary reading 2. Hopefully, these videos are helpful to you. Share to your friends and other groups also. Thank you. Thank you so much.